ತಿಂಗಳ ಬೆಳಕಾಗಿ ಬಾಳಿನಲ್ಲಿ ತಂಗಾಳಿ ಹಿಂಗದಿರಲಿ ಎನ್ನುವುದು ಒಂದು ಸುಂದರವಾದ ಹಾರೈಕೆ ಅಥವಾ ಕವಿತೆಯ ಸಾಲಿನಂತಿದೆ. ಇದು ಪ್ರಚಲಿತದಲ್ಲಿರುವ ಹಳೆಯ ಗಾದೆ ಮಾತಲ್ಲದಿದ್ದರೂ ಗಾದೆಗಳಷ್ಟೇ ಆಳವಾದ ಅರ್ಥವನ್ನು ಹೊಂದಿದೆ. ಇದರ ಅರ್ಥ ಮತ್ತು ವಿಸ್ತರಣೆಯನ್ನು ಈ ಕೆಳಗಿನಂತೆ ವಿಶ್ಲೇಷಿಸಬಹುದು. ಭಾವಾರ್ಥ ಮತ್ತು ವಿಸ್ತರಣೆ. ಈ ಸಾಲು ಮಾನವನ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ನಿರಂತರ ಸುಖದ ಆಶಯವನ್ನು ವ್ಯಕ್ತಪಡಿಸುತ್ತದೆ. 1. ತಿಂಗಳ ಬೆಳಕಾಗಿ. ತಿಂಗಳು ಎಂದರೆ ಚಂದ್ರ. ಚಂದ್ರನ ಬೆಳಕು ಬೆಳದಿಂಗಳು ಸೂರ್ಯನ ಪ್ರಖರ ಬಿಸಿಲಿನಂತೆ ಸುಡುವುದಿಲ್ಲ, ಬದಲಾಗಿ ಕಣ್ಣಿಗೆ ಮತ್ತು ಮನಸ್ಸಿಗೆ ತಂಪನ್ನು ನೀಡುತ್ತದೆ. ಜೀವನದಲ್ಲಿ ಅತಿಯಾದ ಆಡಂಬರ ಅಥವಾ ಅಬ್ಬರವಿಲ್ಲದಿದ್ದರೂ ಚಂದ್ರನ ಬೆಳಕಿನಂತಹ ಸೌಮ್ಯತೆ ಮತ್ತು ಶಾಂತಿ ಇರಲಿ ಎಂಬುದು ಇದರ ಮೊದಲ ಅರ್ಥ. 2. ಬಾಳಿನಲ್ಲಿ ತಂಗಾಳಿ. ತಂಗಾಳಿ ಅಂದರೆ ತಂಪಾದ ಗಾಳಿ. ಮನುಷ್ಯ ಕಷ್ಟದ ಬಿಸಿಲಿನಲ್ಲಿ ಬೆಂದಾಗ ಒಂದು ಸಣ್ಣ ತಂಗಾಳಿ ಬಂದರೆ ಎಷ್ಟೋ ಆರಾಮ ಎನಿಸುತ್ತದೆ. ಜೀವನದ ಹಾದಿಯಲ್ಲಿ ಎದುರಾಗುವ ಸಂಕಷ್ಟಗಳ ನಡುವೆ ಮನಸ್ಸಿಗೆ ಮುದ ನೀಡುವ ಸಂತೋಷದ ಕ್ಷಣಗಳು ತಂಗಾಳಿಯಂತೆ ಬೀಸುತ್ತಿರಲಿ ಎಂದು ಇದು ಆಶಿಸುತ್ತದೆ. 3. ಹಿಂಗದಿರಲಿ. ಹಿಂಗುವುದು ಎಂದರೆ ಮುಗಿದು ಹೋಗುವುದು ಅಥವಾ ಕಡಿಮೆಯಾಗುವುದು. ಹಿಂಗದಿರಲಿ ಎಂದರೆ ಈ ಶಾಂತಿ ಮತ್ತು ನೆಮ್ಮದಿ ಎಂದಿಗೂ ಬತ್ತಿ ಹೋಗಬಾರದು, ಜೀವನದುದ್ದಕ್ಕೂ ನಿರಂತರವಾಗಿರಲಿ ಎಂದರ್ಥ. ಸಾರಾಂಶ. ಜೀವನ ಎಂಬುದು ಸದಾ ಏರಿಳಿತಗಳಿಂದ ಕೂಡಿರುತ್ತದೆ. ಕಷ್ಟದ ಕಾರ್ಮೋಡಗಳು ಬಂದಾಗ ಎದೆಗುಂದದೆ ಚಂದ್ರನ ಬೆಳಕಿನಂತಹ ಸಮಾಧಾನದ ಚಿತ್ತ ನಮಗಿರಲಿ. ನಮ್ಮ ಬದುಕಿನಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ನೆಮ್ಮದಿಯ ತಂಗಾಳಿ ಸದಾ ಬೀಸುತ್ತಿರಲಿ. ಅದು ಎಂದಿಗೂ ನಿಂತು ಹೋಗದಿರಲಿ ಎಂಬುದು ಈ ಸಾಲಿನ ಒಟ್ಟಾರೆ ಆಶಯವಾಗಿದೆ. ಗಮನಿಸಿ, ಇದು ಹೆಚ್ಚಾಗಿ ಶುಭ ಹಾರೈಕೆಯ ಸಂದರ್ಭಗಳಲ್ಲಿ, ಉದಾಹರಣೆಗೆ ಮದುವೆ, ಹುಟ್ಟುಹಬ್ಬ ಅಥವಾ ಹಬ್ಬಗಳ ಶುಭಾಶಯ ಬಳಸುವ ಕಾವ್ಯಾತ್ಮಕ ಸಾಲಾಗಿದೆ. ನಿಮಗೆ ಈ ಸಾಲುಗಳ ಬಗ್ಗೆ